ಒಂದು ಸರಿ ಯಾರಾದರೂ ಈ ಥರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು, ಬಂದು ಕೇಳಬೇಕೆ, ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ ಕಣ್ರಿ, ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ? ಮಾಡ್ಬೇಕು. ಈಗ ಚೇಂಬರ್ ಮಾಡ್ಬೇಕೀಗ. ಅಮ್ಮ ಕೂತಿಯಾರ, ಜಯಮಾಲಮ್ಮ ಕೂತಿಯಾರ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ. ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ? ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೀನಪ್ಪ ಮಗ? ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ? ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ನಾಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ? ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರ ಸರ್? ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಆಯ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರಲ್ಲ. ಆಯ್ತು ಅಲ್ವಾ? ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಫಸ್ಟ್ ಆಫ್ ಆಲ್ ಗುರು, ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾ ಇಂದ ಹಿಡಿದು ಟಿಲ್ ಟುಡೇ KD ಒಂದೇ ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ಗೆ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು. ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನು ಕೇಳಿನ ಇರೋದು? ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆಯವ್ರದ್ದು. ಅದು. ಈಗ ಯಾರು ಮಾತಾಡಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀನಿ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನ ನನ್ನ ಹೆಸರು ಪ್ರತಿ ಸಾರಿ ಈ ತರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು. ನಾನು ಇಲ್ಲ ಗೊತ್ತಿಲ್ಲ, ನಾನು ನಿಜ ಗೊತ್ತಿರಲಿಲ್ಲ. ನಾನು ಏನಕ್ಕೆ ಅಂದ್ರೆ ಬಿಡ್ರಿ ಅಂತ. ಈಗ ನಾವು ಟಾರ್ಗೆಟ್ ಮಾತಾಡೋಕ್ಕಾಗಲ್ಲ ಗುರು ಅಲ್ವಾ? ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ. ಸೊ ಎನಿವೆ, ಇಲ್ಲಿ ನನ್ನನ್ನು ಯಾವತ್ತೂ ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ಗೆ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಕೋರ್ಟಲ್ಲಿ ಬರ್ತದೆ ಇವತ್ತು FIR. ಈಗ ಬರುತ್ತೆ. ಈಗ ಆಯಿತು, KP ಅಗ್ರಹಾರ ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ ಒಂದು 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ನಿಮ್ಮ ಅಪೀಲ್ ಏನು ಸರ್? ನನ್ನ ಅಪೀಲ್ ಒಂದೇ ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ಅಲ್ಲ, ನಾನೇ ಇದೆ ಪ್ರಶ್ನೆ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ನಿಂದು ನಿಂದು ಪರ್ಸನಲ್ ಇದೆಯಾ? ಯಾರೋ ಒಬ್ಬ ದುಡ್ಕೊಂಡು ನಿಮ್ಮ ಪರ್ಸನಲ್ ಇದೆ, ನೀವು ಮನೇಲಿ ಮಾತಾಡಿದ್ರು, ಪಬ್ಲಿಕಲ್ಲಿ ಮಾತಾಡ್ತೀಯಲ್ಲ, ಪೇಸ್ ಮಾಡು. ಈಗ ಹಾಕ್ತೀನಿ ನಾನು, ಡೆಫಾಮೇಷನ್ ಕೇಸ್ ಹಾಕ್ತೀನಿ, ಕೇಸ್ ಹಾಕ್ತೀನಿ. FIR ಬರ್ತದೆ. ಈಗ ಸಂಜೆ FIR ಬರ್ತದೆ. ಕಾನೂನು ಏನಿದೆ, ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕು ಬಿಡಬೇಕು, ಅದು ಅವ್ರ ಇಷ್ಟ. ಕಾನೂನು ಪ್ರಕಾರ ಮಾಡ್ತಾರೆ, ಆಯ್ತಾ? ಅದಾದಮೇಲೆ ಡೆಫಾಮೇಷನ್ ಕೇಸ್ ಹಾಕ್ತೀನಿ. ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ. ನಮ್ಮ ಲಾಯರ್ ಹೇಳ್ತಾರೆ, ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ. ಬಂದು ಕಟ್ಕೊಡ್ಲಿ, ನಾನು ಕಟ್ತೀನಿ, ಕಟ್ಕೊಡ್ಲಿ. ಸರ್, ಈಗ ಇದಾದ್ಮೇಲೆ, ಈ ಘಟನೆ ಆದ್ಮೇಲೆ, ಯಾಕಂದ್ರೆ ಇಂಡಸ್ಟ್ರಿ ಅವರು ನಿರ್ಮಾಪಕರು, ಅವರು ಗೊತ್ತಿರೋಂಥವ್ರು, ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ತಿಳಿಯ. ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದೋನೆ ನನಗೆ ಓನ್ಲಿ KVN ಸರ್, ವಾಟ್ ಇಸ್ ದಿಸ್ ನಾನ್ ಸೆನ್ಸ್ ಅನ್ಕೊಂಡು. ಆಯ್ತಾ? ಅದಾದ್ಮೇಲೆ ಕೇಳ್ತೀನಿ, ಕೇಳು ನಮ್ಮ ಮನೋಹರ್ ಸರ್, ಇದೇನು ಸರ್ ಹಿಂಗೆ ಮಾತಾಡೋಣ ವಯ್ಯ, ಇದೇನು ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ, ಏನು ಸರ್ ಅಂತ. ಅದಾದ್ಮೇಲೆ ನಮ್ಮ NM ಸುರೇಶ್ ಸರ್ ನಾನು ಕರೆದು ಪ್ರೆಸ್ ಮೀಟ್ ಮಾಡಲ್ಲ, ಗುರುವೆ ಏನು ಗುರುವೆ ಇದು ನಿಮ್ಮಿಂದ ಎಷ್ಟು ಜನ ಬದುಕೋರು ಗುರುವೆ, ಏನು ಗುರುವೆ ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದರೆ ಇವ್ರು 3 ಜನ ಮಾಡಿದ್ರಪ್ಪ. ಈಗ ಅವ್ರ ಕಡೆಯಿಂದ ಏನಾದರೂ ಉತ್ತರ ಸಿಕ್ಕಿದೆಯಾ? ಯಾಕೆ ಮಾತಾಡ್ತಿರೋ ಏನು ಅನ್ನೋಂಥದ್ದು, ಅಥವಾ ಹೇಗೆ ಅಂತ? ನನಗೆ ಉತ್ತರ ಬೇಡ ಬಾಸ್. ಉತ್ತರ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ. ನನಗೆ ಯಾಕೆ ಉತ್ತರ ಬೇಕು? ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್. ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದರೆ ತುಂಬ ಕೆಟ್ಟದಾಗಿ, ತುಂಬ ಅವ್ರು ಹೇಳ್ತಾರಲ್ಲ, ಏನೋ ಹಸುಗಳು ಇದು ಬೆಳೆದು ಬಂದವನು ಏನು ಹೇಳ್ತಾರೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು. ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರಲಿಲ್ಲ ಕೊಟ್ಟೆ ರೀ ಸ್ವಾಮಿ. ಒಂದು ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು. ಹೊಸ ದನ ಎಮ್ಮೆ ಮೇಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. DK ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೀವೋ ಬಿಟ್ಟಿದ್ದೀವಿ ಅವ್ರಿಗುಂಟು ನಿನಗುಂಟು, ಆಯಿತಾ? ಬಟ್ ಇವತ್ತು ತೊಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ DCM, ಆಯಿತಾ? ಆ ರೇಂಜ್ಗಿದ್ದಾರೆ. ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದನೇ.
ಲೋ ಲೆವೆಲಿಂದನೇ. ಯಾರು ಹಪ್ಪು ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಹುಟ್ಟಿದ ತಕ್ಷಣ, ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜು ಕಿರೀಟ ಹಾಕಿ ಹುಟ್ಟಿಸಿದ್ರಾ? ಇದ್ರಾ? ಇಲ್ಲ ತಾನೆ. ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡ ದೊಡ್ಡವ್ರ ಹೆಸರು ಎಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ, ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ, ಯಾರಾದರೂ ಬಂದು ಒಬ್ರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದ್ರಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಷನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದೆ ಅವೆಲ್ಲ. ಆಯ್ತಾ? ಫ್ಯೂಚರ್ ಅವೆಲ್ಲ ಅಂದ್ರೆ ಆತರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ? ರವಿನೇ ಕ್ವಶನ್ ಮಾಡಿದ ಅದನ್ನ ಏನಿದ್ ಮಾಡಿ ಎದ್ದು ಬಂದ್ಬಿಡ್ಬೇಕು ಬಾಸ್, ತಲೆ ಕೆಡ್ಸಕ್ಕೆ ಹೋಗ್ಬಾರ್ದು. ಅಲ್ಲೇ ಮಾಡೋ ಲೆವೆಲ್ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದ್ರು. ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ, ಅಂದ್ರೆ ನಾವೇನ್ ಸುಮ್ಮನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ, ಕರೆಕ್ಟು. ನಾನು ಅದನ್ನೇ ಹೇಳೋದು, ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು. ಆಮೇಲೆ ಏನು ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ. ಗುರು, ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ? ರೋಡ್ ಪ್ರಾಬ್ಲಮ್ ಆಗಿದೆ, ಅದನ್ನ ಹಾಕಿ ಸ್ವಾಮಿ. ಅಲ್ಲೇನೋ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು, ಅದನ್ನ ಹಾಕಿ ಸ್ವಾಮಿ. ಅಲ್ಲೆಲ್ಲಾದ್ರೂ ಇನ್ನೊಬ್ಬಗೆಲ್ಲ ಹೆಲ್ಪ್ ಆಗಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ವಂತ ಕಣೆ ಕಟ್ಟು ಅಂತ, ಅದನ್ನ ಹಾಕಿ ಸ್ವಾಮಿ. ಮಾಡ್ತೀನಿ, ನಾನು ಬಂದು ಮಾಡ್ತೀನಿ. ಇಂಥವು ಯಾವ ಮಾಡಲ್ಲ. ಇವೆಲ್ಲ ಸುಮ್ಮನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು, ಸು ಡಾಟ್ 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 ಬೋ ಡಾಟ್ 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 ಕಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಒಂದು ರೀತಿ ತಿರುಗಾಣ ಆಗ್ತಾ ಇದೆ. ಅಲ್ಲಲ್ಲ, ಸಿನಿಮಾದವರು ಅಂತಲ್ಲ, ತುಂಬಾ ಸರಿ ನೀವು ಮಾತಾಡಿದ್ರೆ ಪ್ರಪಂಚನಂಗಾಗಿದೆ. ಇಲ್ಲ ಮಕ್ಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದಲೆಲ್ಲ ಹೆಂಗಿತ್ತು, ಯಾವ ಥರ ಇತ್ತು ಅಲ್ವಾ? ನೀನೇ ಇದ್ದೆ ಮಗನ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು, ಮಾತಾಡ್ರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ವಾ ನೀವು. ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಈಗ ಯಾರ ಕೈಗೆ ಸಿಕ್ಕಲ್ಲ ಪರಿಸ್ಥಿತಿ ಬದಲಾಗಿದೆ. ಈಗ ನಾನು ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ ಅಲ್ಲಿ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ ಈಗ ನೀನು ಕೈಗೆ ಸಿಗ್ತಾ, ಇವನ್ ಕೈಗೆ ಸಿಗ್ತಾರ, ಅವ್ರ ಕೈಗೆ ಸಿಗ್ತಾರ, ಫೋನ್ ಮಾಡಿ ಕೇಳ್ಬೋದು. ಗುರು ಏನ್ ಗುರು ಹಿಂಗೆ ಹಾಕಿದೆ ಗುರು, ಹಂಗೆ ಯಾರು ಸಿಕ್ಕಿಲ್ಲ. ಯಾಕಂದ್ರೆ ಅವ್ರವರೇ ಮೀಡಿಯಾ ಆಗ್ಬಿಟ್ಟು ಈಗ ಫೋನ್ ಹಿಡ್ಕೊಂಡು ಅವನವನೇ ಹಂಗೆ ಹಾಕ್ಬಿಟ್ಟು ಕಣ್ಣಂತ. ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಿಕ್ಕೆ ಸಿನಿಮಾ ಮಗ, ಏನು ಮಾಡಕ್ಕಾಗಲ್ಲ. ಇರೋದೇ ಹಂಗೆ, ಇರೋದೇ ಹಂಗೆ. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರೋ ಏನೋ ಹಾಕ್ತಾರಲ್ಲ, ತಂಬ್ಲೈನ್ ಹಾಕ್ತಿರಲ್ಲೋ. ಅಣ್ಣ ನಿಮ್ ದಮ ಏನ್ರೋ ನೀವು, ಅಯ್ಯಪ್ಪ ನಮ್ಮ ತಾಯಣ್ಣ. ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದೊಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲ ಕಾಸಾಗವೆ, ಹೌದಾ? ಯಾವುದೂ ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಅಯ್ಯಪ್ಪ ಏನ್ರಿ ಈ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯಯ್ಯೋ ಏನು ಗುರು, ಹೌದಾ ನಿಜನಾ ಅಂತ. ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ, ಏನೋ ಹೇಳ್ತಾರೆ, ಏನದು ಮೊನ್ನೆ ಯಾವುದೋ ನಮ್ಮ ಶ್ರೀನಿವಾಸ ಹೇಳ್ತಿದ್ರು, ಏನಪ್ಪ ಅದು, ನಂಬಿಕೆ ಹರ್ರನಲ್ಲ. ಅದನ್ನೊಂದು ಜೊಡ್ದಾಗ ಹಾಕ್ಬಿಡ್ತಾರೆ, ನಂಬಿಕೆ ಹರ್ರನಲ್ಲ. ವಾಟ್ ಇಸ್ ನಂಬಿಕೆ ಹರ್ರನಲ್ಲ? ಹಿಂಗೆ ಅಂದರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಏನು ಮಾಡ್ಬಿಡ್ತಾರೆ, ಕೆಲವು ನಮ್ಮ ಮೈಕ್ಳುಗಳು ಇದ್ದವು ಸುಮ್ಮನೆ ಇರ್ನಾರ್ದೆ ಏನೋ ಲೈಕ್ಗೋ ಕಾಮೆಂಟ್ಗೋ ಗೊತ್ತಿಲ್ಲ ಗುರು, ನಮ್ಮ ತಾಯಣ್ಣ ನನಗೂ ಹೋಗೋದು, ಯಾರೋ ಗೊತ್ತಿಲ್ಲದಾರೋ ಒಂದೊಬ್ಬನ ಇಂಟ್ರೂ ಮಾಡಿ ಅವ್ರು ಅಷ್ಟು ಉದ್ದ ಹೇಳ್ತಾರೆ. ಯಾರು ಅವ್ನು ಚಡ್ಡಿ ಹಾಕೊಂಡು ರಸ್ತಲ್ಲಿ ಹೋಗ್ತಿದ್ದ ಕೊಡೋಲ್ಲ, ಅವ್ನಿಗೆ ನೆಟ್ಟಗೆ ಗೊಂಡೆ ಸುರ್ಸಕ್ಕೆ ಬರ್ತೀಯ ನನ್ನ ಮಗನ, ನಾನೇ ಪೇಪರ್ ಕೊಟ್ಟು ಅಂದರೆ ಎಸ್ ಇಟ್ಸ್ ಟ್ರೂ. ಪ್ರತಿಯೊಬ್ಬರು ಹಂಗೆ ಬೆಳ್ಕೊಂಬಂದಿರೋದು ಅಲ್ವಾ? ಸಮಸ್ಯೆಗಳಾದಾಗ ಯಾರು ನಮ್ಮ ಬಗ್ಗೆ ಮಾತಾಡೋದಿಲ್ಲ, ನಮ್ಮ ದನಿ ಕೂಡಿಸಲ್ಲ ಅಂತ ಹೇಳಿ ಈ ಹಿಂದೆ ಆಗಿರೋ ಘಟನೆಗಳು ಗಮನಿಸಿದ್ರೆ ಯಾರು ಸಾಥ್ ಕೊಟ್ಟಿಲ್ಲ ಸರ್. ದರ್ಶನ್ ಅವ್ರಿಗೆ ಅರೆಸ್ಟ್ ಆಗೋ ಟೈಮಲ್ಲಿ ಯಾರು ಮಾತಾಡಿದ್ರಿ, ಎಷ್ಟು ಜನ ಮಾತಾಡಿದ್ರಿ? ಆ ಟೈಮಲ್ಲಿ ಎಲ್ಲ ಸೈಲೆಂಟ್ ಆಗಿದ್ರು. ಒಂದು ಹಂತಕ್ಕೆ ಹೋದ್ಮೇಲೆ ಒಬ್ಬರು ಸ್ಟಾರ್ಟ್ ಆಗಿದ್ದು. ಈಗ ನಿಮಗೂ ಸ್ಟಾರ್ಟ್ ಆಗಿದೆ. ಕಲಾವಿದರು ಅಂತ ಈಸಿ ಟಾರ್ಗೆಟ್ ಹೊರಗಡೆ ಪಬ್ಲಿಕ್ಗೆ. ಸೊ ನೀವು ಅದನ್ನ ನೀವೇ ಯಾರು ಇನಿಷಿಯೇಟ್ ತಗೋಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ನಾಳೆ ಇನ್ನೊಬ್ಬರು ಬರ್ಬೋದಲ್ಲ, ನಿಮ್ಮ ಜೂನಿಯರಿಗೆ ಬರ್ಬೋದು. ಅಲ್ಲ, ನಾನು ಅದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ಮಗನ. ಇಲ್ಲ ನಾನು ಬಂದು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಹೋಗುವೆ. ಅಲ್ಲ ಸರ್, ಇವಾಗ ನನ್ನ ACP ಚಂದನ್ ಅವ್ರಿಗೆ ಫೋನ್ ಮಾಡಿದೆ, ಮಾಡ್ಬಿಟ್ಟು ಬ್ರದರ್ ಹಿಂಗಾಗಿದೆ, ಈ ಥರ ಹಿಂಗಾಗಿದೆ, ವಾಟ್ ಟು ಡು. ಅವ್ರು ಹೇಳಿದ್ರು, ಸರ್ ಇಲ್ಲ ಇದೆಲ್ಲ ಎಪಿಸೋಡ್ಸ್ಗಳು ಸರ್, ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೀವಿ ಸರ್, ಒಂದು ನೀವು ಕೊಡಿ ಸರ್. ನನ್ನ ಹೆಸರು ತಗೊಂಡಿದ್ದಕ್ಕೆ ನಾನು ಬರಲೇಬೇಕಾಯಿತು, ಕೆಟ್ಟ ಪದ ಬಳಸಿರೋದು ಅಂತ. ನಾಳೆ ಬರುವಂಥ ಯಂಗ್ಸ್ಟರ್ಸ್ ಕೂಡ ಹಂಗೆ ಮಾತಾಡ್ತಾರೆ. ಅಕಸ್ಮಾತ್ ಈ ಇನ್ಸಿಡೆಂಟ್ ಅಲ್ಲಿ ನಿಮ್ಮ ಹೆಸರು ಅಂತ ಬರ್ತಿದ್ರ ಸರ್ ನೀವು? ಅಲ್ಲ, ನನ್ನ ಹೆಸರು ನಾನೇ ಬರ್ಬೇಕು. ಮತ್ತೆ ಹೆಂಗೆ ಸರ್ ಇನಿಷಿಯೇಟ್ ಹೆಂಗೆ ಸರ್ ಜವಾಬ್ದಾರಿ ತಗೊಳ್ಳೋದು? ಇಲ್ಲ ಈಗ ಬಂತು ಅಂತ ನೀವು ಬಂದ್ರಿ ಸರ್. ಈಗ ಎಲ್ಲಾದ್ರೂ ಒಂದ್ ಕಡೆ ಕಿಡಿ ಹಚ್ಬೇಕು, ಹಚ್ಚಿದಾಗ ಹೋಗ್ಬೇಕು. ಸುಮ್ಮನೆ ನಾವೇ ಹಚ್ಕೊಂಡು ಚುಚ್ಕೊಂಡು ಹೋಗ್ಬಾರ್ದು. ಅದು ಇಂಪಾರ್ಟೆಂಟ್ ಮಗ. ಈಗ ದರ್ಶನ್ ಅವ್ರ ಬಗ್ಗೆ ಕೇಳಿದೆ ನೀನು, ಅವ್ರು ಯಾರೋ ಬರಲಿಲ್ಲ. ದಿಸ್ ಕಾನೂನು, ಅದು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು ನಾವು, ತಪ್ಪದು. ಯಾಕಂದ್ರೆ ಅದು ಕೋರ್ಟಲ್ಲಿದೆ, ಸೊ ಕಾನೂನಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತೀನಿ ನಾನು. ಅಪ್ಪು ಅವ್ರ ಬಗ್ಗೆ ಯಾಕಂದ್ರೆ ಅಪ್ಪು ಅವ್ರ ಬಗ್ಗೆ ವೆಲ್ ನೋನ್, ನಂಗೆ ಚೆನ್ನಾಗಿ ಗೊತ್ತು. ಪುನೀತ್ ರಾಜ್ಕುಮಾರ್ ಅವರು
ನಾನು ಚೆನ್ನಾಗಿ ಜೊತೆಲಿದ್ದವನು, ಊಟ ಮಾಡಿದವನು, ಸಿನಿಮಾ ಮಾಡಿದವನು, ಅವ್ರೊಟ್ಟಿಗೆ ತುಂಬ ಬಾಂಧವ್ಯ ಇದೆ ನನಗೆ. ಅವ್ರೊಟ್ಟಿಗೆ ಅವ್ರಂಗೆ ಮಾತಾಡಿದ ತಪ್ಪು, ನಾನು ಅದನ್ನು ವಾದಿಸ್ತೀನಿ, ಅವರು ಮಾತಾಡಿದ ತಪ್ಪು ಅಂತ. ಈ ಥರ ಬರ್ತೀನಿ ಬಿಟ್ಟರೆ ಸುಮ್ಮನೆ ಬರಲ್ಲ ಗುರು. ಸುಮ್ಮನೆ ನಾನು ಏನಕ್ಕೆ ಬರಬೇಕು? ನೀವು ಕರೆದಾಗ ಬರ್ತೀನಿ ನಾನು ಬೇಕಿದ್ರೆ. ಎನಿಥಿಂಗ್ಸ್ ಇಸ್ ಕಮ್ ಫೈಟ್. ಎಸ್, ಒಳ್ಳೇದಕ್ಕೆ ಫೈಟ್ ಮಾಡೋಣ, ತಪ್ಪೇನಿದೆ ಸರಿ ಸರ್, ಫೈನಲಿ ಏನ್ ಮಾಡ್ತಾರೆ ಹೇಳಿ ಬಿಡಿ ಸರ್. ಏನಿಲ್ಲ ಗುರುವೆ, ಹೋಗ್ತಾ ಈಗ 4 ಗಂಟೆ FIR ಕಾಪಿ ಕಳಿಸ್ತೀನಿ, ಕೋರ್ಟ್ಗೆ ಹೋಗ್ತೀವಿ, FIR ಕಾಪಿ ಬರುತ್ತೆ, ಕಳಿಸ್ತೀವಿ. ಸೊ ಅದಕ್ಕೆ ಅವ್ರು ಫೇಸ್ ಮಾಡ್ಕೊಂಡು ಸರ್ ಪ್ರೇಮ್ ಡೆಫಾಮೇಷನ್ ಕೇಸ್ ಆಗ್ತಾ ಇದ್ದೀನಿ. ಸರ್, ಈಗ ಅವ್ರಿಗೆ ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ ಅವ್ರ ಜೊತೆ ಮಾತುಕತೆ ಆಗಿದ್ದು ಯಾವಾಗ, ಏನು ಸರ್? ಯಾರ ಜೊತೆ ಸಿನಿಮಾ ಮಾಡ್ಲಿಕ್ಕೆ? ಅಪ್ಪೋರೊಟ್ಟಿಗೆ ಅಮೌಂಟ್ ಅಂದ್ರೆ ಅವರೇ producer ಎಷ್ಟು ಇದ್ ಮಾಡ್ಕೊಂಡು, ಅಂದ್ರೆ ಅಡ್ವಾನ್ಸ್ ತರ ಕೊಟ್ಟಿದ್ದ ಹೇಗೆ ಸರ್? ಅಡ್ವಾನ್ಸೇ ಮಗ, ಎಷ್ಟು ಕೊಟ್ಟಿದ್ದ? ಎಟ್ಟ ಅಡ್ವಾನ್ಸೇ ಕೊಟ್ಟಿರೋದು ನನಗೆ. 9 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಪ್ಪ. ಹಾ. 9 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು 3 ವರ್ಷ ಕಾಯಿಸಿದ್ರು ಮೊದಲೇ ಪಿಕ್ಚರ್ ಮಾಡೋಕ್ಕೆ. ಓಕೆ. ಓಕೆ, ಆಮೇಲೆ ಬಂದ್ಬಿಟ್ಟು ನನಗೆ ಹಿಂಗಾಗಿದೆ ಅಂತ ಸರಗೋವಿಂದ್ ಸರ್ ಹೇಳಿದ್ರು, ಪ್ರೇಮ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ, ಹೋಗ್ಲಿ ಅಡ್ವಾನ್ಸ್ ಕೊಡ್ತಾರೆ. ಅದೇ 3 ವರ್ಷಕ್ಕಾದ್ಮೇಲೆ ನನಗೆ ಈಗ ದುಡ್ಡು ಕೊಡೋರು ಯಾರು? 3 ವರ್ಷ ನಾನು ಪಿಕ್ಚರೇ ಮಾಡಲಿಲ್ವಲ್ಲ, ನನಗೆ ಯಾರು ಕಾಸು ಕೊಡ್ತಾರೆ? ನನಗೆ ಊಟ ಯಾರು ಹಾಕ್ತಾರೆ? ನನ್ನ ಹೆಂಡತಿ ಮಕ್ಳು ಯಾರು ಸಾಕ್ತಾರೆ? ಅಟ್ಲೀಸ್ಟ್ ನನ್ನ ಟೀಮ್ ಇದೆ, ನಾನು ಒಂದು 30-40 ಜನ ಹುಡುಗರಿದ್ದಾರೆ, ಆಫೀಸ್ ಬಾಡಿಗೆ ಯಾರು ಕಟ್ತೀರಾ? ಆದರೂ 5 ಲಕ್ಷ ವಾಪಸ್ ಕೊಡ್ತಾರೆ. ಆದರೂ ಯಾರು ಕೊಟ್ಟವ್ರೆ? ಕಲಾವಿದರಿಗೆ ಅಮ್ಮನ ಹತ್ರ ಜಯಮಲ ಅಮ್ಮನ ಹತ್ರ ಅದೇ ಮಾತಾಡ್ತಿದ್ದೆ. ಒಬ್ಬರು ಇವತ್ತಿನವ್ರಿಗೆ ಯಾರು ಕೊಟ್ಟವ್ರೆ ಅಡ್ವಾನ್ಸ್ ಹತ್ರ ವಾಪಸ್ಸು? ನಾನು ಕೊಟ್ಟೆ, ನಾನು ಕರೆದ್ಬಿಟ್ಟು ಸರಾಗೊಂದವ್ರು ಇದಕ್ಕೆ ಇಟ್ಕೊಂಡೆ, ಅಧ್ಯಕ್ಷತೆಯಲ್ಲೇ ನಾನು ಕೊಟ್ಬಿಟ್ಟು ನಾನು ಕಳಿಸ್ದೆ, ಹೋಗಿ ಅವತ್ತು ಅದನ್ನ ಒಪ್ಕೊಂಡು ಹೋದ್ರು ಅಷ್ಟೇ ಅಂತ ಅಲ್ವಾ? ಕ್ಲಿಯರ್ ಆಯ್ತು ಅದು. ಕ್ಲಿಯರ್ ಅಲ್ವಾ? ಮತ್ತೆ ಬರಲ್ಲ ಅಂತ ಆಯ್ತು. ಅದಾದ್ಮೇಲೆ 4 ಲಕ್ಷ ಕೊಡು, 4 ಲಕ್ಷ. ಅದಾದ್ಮೇಲೆ ಏನು ಪ್ರಾಬ್ಲಮ್ ಆಯಿತು? ನನ್ನ ಆಫೀಸ್ ಮುಂದೆ ಬಂದರು, ಗೊತ್ತಿರ್ಬೇಕು ನಿಮಗೆ. ಅವತ್ತು ಸರ್ ಸಂಜೆ ಎಲ್ಲ ಬಂದು ನಿಮ್ಮ ಮನೆ ಚಂದ್ರಲೇಟ್ ಆಫೀಸ್ ಹತ್ರ ಕೂತಿದ್ವಿ. ಅದು ಅಲ್ಲಿಂದ ನನಗೆ ಇದಾಯಿತು, ತಪ್ಪದು ಯಾಕಂದ್ರೆ ಇನ್ಸಿಡೆಂಟ್ ಗೊತ್ತಿಲ್ಲದೆ, ಯಾಕಂದ್ರೆ ಅಲ್ವಾ? ಎಸ್, ಅದಕ್ಕೆ ನಾನು ಅದು incident ತಪ್ಪದು. ಕೇಳ್ತಾ ಇದ್ದೀನಿ. ನನ್ನ ಆಫೀಸ್ ಅದು ದೊಡ್ಡ ಇದೇನಲ್ಲ ಮಗ. ಓಕೆ, ಅವತ್ತು ಮುಂಚೆ ಹೇಳಿದ್ರು ನಾನು, 4 ಲಕ್ಷ ಅಲ್ಲ, ಹೋಗಿ ಬನ್ನಿ ಸ್ವಾಮಿ, ದೇವ್ರು ಕೊಟ್ಟಂಗೆ ಎಲ್ಲ ಕೊಡ್ತಾನೆ, ಯಾರೋ ಕೊಡ್ತಾನೆ ಅಂದ್ಬಿಟ್ಟು. ನಂದೊಂದು 25 ಲಕ್ಷ 30 ಲಕ್ಷ ಹೋಯ್ತು, ಪರವಾಗಿಲ್ಲ, ನಿನಗೆ 4 ಲಕ್ಷ ತಾನೆ ಅಂತ ಅಂದ್ಬಿಟ್ಟು. ಯಾವಾಗ ಅವ್ರು ಬಂದ್ಬಿಟ್ಟು ನನಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟಿದ್ದು, ಆಮೇಲೆ ಹೇಳಿದ್ದು, ಇಲ್ಲಿ ಚೇಂಬರ್ಗೆ ಲೆಟರ್ ಕೊಟ್ಟಿದ್ದೀನಿ, ನನಗೆ ಇನ್ನೂ ದುಡ್ಡು ಬರ್ಬೇಕು, ಆ್ಯಕ್ಚುಲಿ ನನಗೆ ಬೇಡ, ಪರವಾಗಿಲ್ಲ, ಅವ್ರಿಗೇನೋ ಕಷ್ಟದಲ್ಲಿದ್ದಾರೆ ಅಂತೀರ ತಗೊಳ್ಳಿ ಏನ್ಬಿಟ್ಟು ಕೊಟ್ಬಿಟ್ಟು ಚೇಂಬರ್ಗೂ ಹೇಳ್ಬಿಟ್ಟು ಹೋಗಿದ್ದೀನಿ, ಸರಾಗೊಂದು ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದ್ದೀನಿ. ಅದಾದ್ಮೇಲೆ ಇದಾಗಿರೋದು, ಆಯ್ತಾ? ಸೊ ಇನ್ನು ಮಿಕ್ಕಿದ್ದೆಲ್ಲ ಅವ್ರು ತಗೊಳ್ಳಿ, ಸೊ ಕೋರ್ಟಲ್ಲಿ ಬರ್ತಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು.